ಎಲ್ಲಿ ಕಾಟಾಚಾರ ಅಲ್ಲಿ ಇರೋವನೇ ಕಾಟಾಚಾರದ ಒಬ್ಬ ಎಮ್ ಎಲ್ ಎ ಅದಾನ. ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ ಎಮ್ ಎಲ್ ಎ. ಅಲ್ಲೆಲ್ಲ ಟೆಂಡರ್ ಆಗ್ತಾವು, ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದವ ಗಿರಾಕಿ. ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗೋದಿಲ್ಲ. ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ, ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವು ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ. ಪಾಕಿಸ್ತಾನದಾಗ ಹೋಗೇ ಮಾಡಿಕೊಟ್ಟು ಬರ್ತೀನಿ. ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು. ನಿನ್ನೆ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ? ಒಬ್ಬರೇ ಅಲ್ಲಿರುವಂಥ ತಾಯ್ಗಂಡು ಸೊಳೆ ಮಗ ಭಾರತ್ ಮಾತಾಕಿ ಜೈ ಅಂದ, ಪಾಕಿಸ್ತಾನ ಮುರ್ದಾಬಾದ್ ಅಂದ. ಅಲ್ಲೆಲ್ಲ ಎಲ್ಲ ಕೂಡಿದವ್ರು ಹಲಾಲ್ ಕೋರು, ಹರಾಮ್ ಕೋರು. ಅವು ಇಂಡಿ ಶಾಸಕ ಒಂದು 400-500 ಟೆಂಪೋ ಇದು ತಂದಾನ ಸಾಬ್ರನ್ನ ಬಿಜಾಪುರಕ್ಕೆ. ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ. ನೋಡ್ತಾರೆ ಹಿಂದೂಗಳು ಒಂದು ಓಟು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ. ನೀವು ಸಾಬ್ರ ಬೆನ್ನು ಹತ್ತಿರಲ್ಲ, ಸಾಬ್ರ ಬೆನ್ನು ಹತ್ತಿ ನಿನ್ನೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು. ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತೀವತ್ತೆ. ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ. ಈ 14 ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಸರ್, ಪಾಕಿಸ್ತಾನ ಮತ್ತು ಇಂಡಿಯಾ ವಿರೋಧವಾಗಿ ಮಾತುಗಳು ಕೇಳಿಬರ್ತವೆ. ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ್ರೋಹಿಗಳು. ಇವತ್ತು ನೋಡ್ರಿ, ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾರ್ವಜನಿಕರೇ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಕತ್ತಾರ. ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು, ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ. ನೀವು ಚಪ್ಪಲಿ ಸೇವೆ ಮಾಡಿ, ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೋತೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು, ಅದನ್ನು ಅರಿವಿಟ್ಕೊಳ್ಳಿ. ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡಲಿ. ಅವ್ರ ಪಕ್ಷನ ಕಿತ್ತು ಒದ್ದು ಹೊರಗಾಕೈತಲ್ಲ, ಇನ್ನೇನು ನಾಚಿಕೆ ಸಾಕಾಗಿಲ್ಲ? ಇನ್ನೇನು ಬೇಕು? ಸುಮ್ಮನೆ ಈ ಪಕ್ಷ ಕಟ್ತೀನಿ, ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು. ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ? ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮಣ್ಣು ಮುಕ್ಕ ಹೋಗ್ಯಾರ ಈ ರಾಜ್ಯದೊಳಗೆ, ಈ ದೇಶದಾಗ. ಇದು ಒಂದು ಮಣ್ಣು ಮುಕ್ಕ ಟೈಮ್ ಬಂದೈತಿ. ಅದಕ್ಕೆ ಕಾಯಿರಿ. ಸಮಯ ಒಂದು ವಾರ ಅಲ್ಲ, ಸಮಯಕ್ಕೆ ಕಾಯಿರಿ. ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ. ಬೊಮ್ಮಾಯಿ ಅವ್ರು ಹೇಳ್ಬೇಕು. ಇವನು ಯಾರು ಹೇಳಕ್? ಆ ಪಕ್ಷದೊಳಗೆ ಇಲ್ಲ ಇವ್ ಮನುಷ್ಯ. ಬೊಮ್ಮಾಯಿಯವ್ರು ಯಾವ ಪಕ್ಷದಾಗ ಅದಾರ? ಆ ಪಕ್ಷದಾಗ ಇಲ್ಲ. ಬೊಮ್ಮಾಯಿಯವ್ರ ಬಗ್ಗೆ ಏನು ಮಾತಾಡ್ತಾರ? ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು. ಏನು ತೊಗೊಂಬಂದಾರ, ಏನು ತಂದಿಲ್ಲ, ಇವ ಏನು ಮಾಡ್ಯಾನ, ಇವ ಡೀಲ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಈ ಡೀಲ್ ಮಾಡಿ 2D 2C ಕೊಡಿಸಿದ್ದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತೈತೆ, ಅದನ್ನೂ ಹೇಳ್ತೀನಿ ನಾನು. ಇವ್ನು ಎಷ್ಟು ಡೀಲ್ ಮಾಡ್ಯಾನ, ಇವ್ನು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಿಸ್ಯಾನ, ಸಂದರ್ಭ ಬರಲಿ. ಅದು ಆ ಸಂದರ್ಭ ಬಂದ್ರೆ ಅದ್ರದ್ದು ಮಾತಾಡಲಿ, ನಾನು ಹೇಳ್ತೀನಿ. ನಮ್ಮನ್ನು ರಾಜೀನಾಮೆ ಕೇಳುವಂಥ ಮುಂಚೆ ಅವರು ಯಾವ ಪಕ್ಷವನ್ನು ನಂಬಿಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವರು ಇದ್ದರೂ ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಮಾಡಿದ್ದು ಅವ್ರನ್ನ, ನಮ್ಮನ್ನಲ್ಲ. ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ. ತಾವು ರಾಜೀನಾಮೆ ಕೊಡ್ಬೇಕು. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಲಿ, ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು. ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಅನ್ನೋಕ್ಕೇನೋ ಅವ್ರ ಸಂಸ್ಕಾರನೇ ಅದೈತಿ. ಅವ್ರ ಸಂಸ್ಕಾರನೇ ಅದು. ಏನು ಕಲ್ತಿಲ್ಲ, ಜೀವನದಲ್ಲಿ ಕಲಿಯೋಕ್ಕೂ ಸಾಧ್ಯ ಇಲ್ಲ. ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ, ಇನ್ನೇನು ಕಲಿತಾರೆ? ಕುಣಿಗೆ ಹೋಗೋ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂತ ಹೋಗ್ಬಿಡುದು. ಎಷ್ಟು ದಿವಸ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೀನಿ, ಅವ್ರ ಟೈಮ್ ಬಂದ್ಬಿಟ್ಟೈತಿ. ಪಾಪ ಅವ್ರ ಟೈಮ್ ಮುಗ್ದೈತಿ. ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದಂತೆ ಕಾಣ್ತಾ ಇದೆ.
ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೂ ಮಾತಾಡ್ತಾರ ಅವರು. ಅವ್ರಿಗೆ ಹುಟ್ಟಾರ ಇವ್ರಿಗೆ ಹುಟ್ಟಾರ ಸಹಜವಾಗಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರ. ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ, ಅವ್ರು ಸ್ವಲ್ಪ ಚರ್ಚೆ ಮಾಡಲಿ. ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ, ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ, ಏನು ಆಗಿದ್ದೀವಿ ಅಂತೇಳಿ. ಇವತ್ತು ಅವ್ರು ಏನಾಗಿದಾರ, ಅವ್ರ ಮನೇಲಿ ಯಾರು ಹುಟ್ಟಿದ್ರು, ಇವ್ರು ಯಾರಿಗೆ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಆದ್ರೆ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗೋದು ಒದ್ದು ಹೊರಗಾಕೈತಿ, ಅಲ್ಲಿ ರಾಜೀನಾಮೆ ಕೊಡು ಅಂತ ಹೇಳ್ರಿ. ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಿಂದಿರ್ಲಿ, ಮುಂದೆ ಬರ್ತೀವಿ. ಶಿವಾನಂದ ಪಾಟೀಲ್ ಬರ್ತೀವಿ, ವಿಜಯಾನಂದ ಕಾಶ್ಯಪ್ನವರು ಬರ್ತಾರ, ಮತ್ತೆಲ್ಲರೂ ಬರ್ತೀವಿ ನೋಡ್ರಿ. ನನ್ನ ಮುಖ ಲಕ್ಷಣದಾಗ ಜನ ನನ್ನ ಕ್ಷೇತ್ರದ ಜನ ನನ್ನ ಮಕ ಲಕ್ಷಣ ನೋಡೇನೆ ನನಗೆ 30,000 ಅಧಿಕ ಮತದಿಂದ ಗೆಲ್ಸಿದಾರ. ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ. ಏನ್ ಇವನ್ ಮಕ ಇತ್ತಂತ ನನ್ನ ಕ್ಷೇತ್ರದಾಗ ಸುಮ್ಮನೆ ಮಾತಾಡ್ತಾನ. ಮಕ ಲಕ್ಷಣ ಇವನ್ ಹೇಗೈತ್ ಲಕ್ಷಣ? ಇವನ್ಗೆ ಅಲ್ಲಿ ಏನಂತಾರ ಗೊತ್ತಾ, ಬಿಜಾಪುರದಾಗ ಚಕ್ಕ ಅಂತಾರ. ಚಕ್ಕ ಏಜೆಂಟ್ ಅಂತೀವ, ಅವ್ರಿಗೆ ಉತ್ತರ ಕೊಡ್ಲಿವ.